ಪ್ರಜಾಸೌಧ ಸ್ಥಳಾಂತರಕ್ಕೆ ಪಟ್ಟು ಜಿಲ್ಲಾಧಿಕಾರಿ ಭರವಸೆಗೂ ಮಣಿಯದ ತಾಳಿಕೋಟೆ ಹೋರಾಟಗಾರರು. ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಜಾಸೌಧವನ್ನು ರದ್ದುಪಡಿಸಿ ಪಟ್ಟಣದ ವ್ಯಾಪ್ತಿಯಲ್ಲೇ ನಿರ್ಮಿಸಬೇಕೆಂದು ಒತ್ತಾಯಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಶನಿವಾರ 39ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ. ಆನಂದ್ ಅವರು ಭೇಟಿ ನೀಡಿ ಮನವಿ ಸ್ವೀಕರಿಸಿದರೂ ಹೋರಾಟಗಾರರು ತಮ್ಮ ಪಟ್ಟು ಸಡಿಲಿಸದೆ ಧರಣಿ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಶನಿವಾರ ನಡೆದ ಧರಣಿಯಲ್ಲಿ ಬೊಮ್ಮನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಪ್ರಮುಖರು, ಮೈಲೇಶ್ವರದ ಬಳಿ ಗುರುತಿಸಿರುವ ಸ್ಥಳವು ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಸಾರ್ವಜನಿಕರಿಗೆ ನಿತ್ಯದ ಕೆಲಸಗಳಿಗೆ ಅತ್ಯಂತ ಅನಾನುಕೂಲವಾಗಿದೆ. ಪಟ್ಟಣದ ಒಳಗಿರುವ ಸರ್ಕಾರಿ ಜಾಗಗಳಲ್ಲೇ ಸೌಧ ನಿರ್ಮಾಣವಾಗಬೇಕು ಎಂದು ಆಗ್ರಹಿಸಿದರು. 5 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ನಿಗದಿಪಡಿಸಿರುವ ಪ್ರಜಾಸೌಧ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸುವ ಕುರಿತು ಮಾನ್ಯರೇ ನಿರ್ಗಣಿಸಿದ ವಿಷಯದನ್ವಯ ತಾಳಿಕೋಟೆ ತಾಲೂಕಿಗೆ ನೂತನವಾಗಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಲು ಸ್ಥಳ ಗುರುತಿಸಿದ್ದು, ಅದು ತಾಳಿಕೋಟೆ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಮೈಲೇಶ್ವರ ಗ್ರಾಮದ ಹತ್ತಿರ ಸ್ಥಳವನ್ನು ನಿಗದಿಪಡಿಸಿದ್ದು, ಸದರಿ ಸ್ಥಳವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ತಹಸೀಲ್ದಾರರ ಕುಟುಂಬಕ್ಕೆ ಹಾಗೂ ಅದರ ಸುತ್ತಮುತ್ತಲು 50-60 ಎಕರೆ ಜಾಗ ಶಾಸಕರ ಸಂಬಂಧಿಕರಿಗೆ ಸೇರಿದ ಜಮೀನಾಗಿದ್ದು, ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಸದರಿ ಸ್ಥಳವು ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿದ್ದು, ತಾಳಿಕೋಟೆ ತಾಲೂಕಿನ ಎಲ್ಲ ಗ್ರಾಮದ ರೈತರಿಗೆ, ವೃದ್ಧರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸುರಕ್ಷಿತವಲ್ಲದ ಸ್ಥಳವಾಗಿದ್ದರಿಂದ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಪಟ್ಟಣದಲ್ಲಿರುವ ಸರ್ಕಾರಿ ಜಮೀನುಗಳಲ್ಲಿ ಅಂದರೆ ಪ್ರವಾಸಿ ಮಂದಿರ, ಮುಪ್ಪತ್ಗಾರ, ಹಳೆ ಪುರಸಭೆ ಜಾಗ ಹಾಗೂ ಕೆಬಿ ಜಾಗ, ಇದರಲ್ಲಿ ಯಾವುದಾದರೂ ಒಂದು ಸರ್ಕಾರಿ ಜಾಗೆಯಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ತಾಲೂಕಿನ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 25/6/2026ರಂದು ತಾಳಿಕೋಟೆ ನಾಗರಿಕರು ಸ್ವಯಂ ಪ್ರೇರಿತ ವಹಿವಾಟುಗಳನ್ನು ಸಂಪೂರ್ಣವಾಗಿ ಬಂದ್ ನೀಡಿ ಅಂದಿನಿಂದ ಇಲ್ಲಿವರೆಗೆ 39 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ತಾಲೂಕು ದಂಡಾಧಿಕಾರಿಗಳು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ಈ ಹೋರಾಟಕ್ಕೆ ಸ್ಪಂದಿಸಿರುವುದು ತಾಲೂಕಿನ ಜನತೆಗೆ ಅತೀವ ನೋವು ತಂದಿದೆ. ಆದ ಕಾರಣ ದಯಾನರಾದ ತಾವುಗಳು ಮೇಲೆ ತಿಳಿಸಿರುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಗುರುತಿಸುವ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕೆಂದು ತಮ್ಮಲ್ಲಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪ್ರಜಾಸೌಧ ನಿರ್ಮಾಣ ನಗರದ ವ್ಯಾಪ್ತಿಯಲ್ಲಿ ಆಗಬೇಕಂತ ಹೇಳಿ ಕಳೆದ 39 ದಿವಸದಿಂದ ನಡೆದಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದ ವೇದಿಕೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ತಹಶೀಲ್ದಾರ್ ಮೇಡಮ್ ಅವರು ಮತ್ತೊಮ್ಮೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿ ಬಂಧುಗಳೇ, ಬೊಮ್ಮನಹಳ್ಳಿ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ತಾಳಿಕೋಟೆ ನಗರದ ಸಜ್ಜನ ನಾಗರಿಕ ಸಮಾಜದ ಬಂಧುಗಳೇ, ಈಗಾಗಲೇ ಕಾಶಿನಾಥ್ ಮೊರಾಡ್ರವರು ಹೇಳಿದ ಹಾಗೆ ಈ ಒಂದು ಹೋರಾಟ ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗಿ ನಡೆದಿರ್ತಕ್ಕಂಥ ಅಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ನಮ್ಗೆ ಹೋರಾಟ ಸಮಿತಿಯವರಿರ್ಬೋದು, ಊರಿನ ನಾಗರಿಕರಿರ್ಬೋದು, ಕಳೆದ 39 ದಿವಸದಿಂದ ಇಲ್ಲಿ ಧರಣಿ ನಡೆದದ. ಈಗಾಗಲೇ ನಮ್ಗೆ ಶಾಸಕರು ಬರ್ತಾರ, ಜಿಲ್ಲಾಧಿಕಾರಿಗಳು ಬರ್ತಾರ, ನಮ್ಮ ಅಹವಾಲು ಕೇಳ್ತಾರ, ಸ್ಪಂದಿಸ್ತಾರ ಅನ್ನುವಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ, ನಂಬಿಕೆ ನಮ್ಮದಾಗಿತ್ತು. ಆದ್ರೆ ದಿನಗಳು ಬಹಳ ಕಳೆದ ನಂತರ ನಮ್ಗೆಲ್ಲರಿಗೂ ಒಂದು ಬೇಜಾರು ಕೂಡ ಆಯ್ತು. ಇಷ್ಟು ದಿವಸ ಆದ್ರೂ ಕೂಡ ಯಾರು ನಮ್ಮ ಸಮಸ್ಯೆಗಳನ್ನ ಕೇಳಿಕ್ಕೆ ಸಹಿತ ಬರ್ತಾ ಇಲ್ಲಲ್ಲ ಅನ್ನುವಂಥ ನೋವು ಅನಿಸ್ತು. ಆದರೂ ಕೂಡ ಎಲ್ಲರೂ ಕೂಡ ನಾವು ಸಭ್ಯತೆಯನ್ನು ನಾವು ಮೀರಿಲ್ಲ ಸಾಹೇಬ್ರ. ಯಾಕಂದ್ರೆ ಪ್ರಾರಂಭಿಕ ಹಂತದೊಳಗ ಈ ಒಂದು ಹೋರಾಟ ರೂಪರೇಷೆ ತಯಾರಾಗಿದ್ದು ಏಕಾಏಕಿ ದಿಢೀರನ್ನ ಈ ಧರಣಿ ಪ್ರಾರಂಭ ಆಗಿತ್ತಲ್ಲ. ನಾವು ಪ್ರಥಮದಲ್ಲಿ ಇಲ್ಲಿ ಚರ್ಚೆ ನಡೀತು, ಇದು ಮೈಲೇಶ್ವರ ಹತ್ರ ಜಾಗ ಅಲ್ಲಿ ನಿರ್ಣಯ ಮಾಡ್ಯಾರಂತ ಚರ್ಚೆ ನಡೀತು. ಚರ್ಚೆ ನಡೆದ ನಂತರ ಎಲ್ಲರೂ ಕೂಡ್ಕೊಂಡು ಒಂದ್ ದಿವ್ಸ ಅಂಬೇಡ್ಕರ್ ಸಭಾಭವನದಾಗ ಊರಿನ ಎಲ್ಲಾ ಪ್ರಮುಖರು ಕರೆದು ಚರ್ಚೆ ಮಾಡಕ್ಕಾಗಿ ಏನೇನ್ ಮಾಡ್ಬೇಕಂತ ಹೇಳಿದಾಗ ಎಲ್ಲರೂ ಒಂದು ಹೋರಾಟ ತಾಳಿಕೋಟೆ ಹೋರಾಟ ಸಮಿತಿ ಅಂತ ಒಂದು ಸಮಿತಿಯನ್ನ ಮಾಡಿ ಅದರ ನೇತೃತ್ವದೊಳಗೆ ನಾವು ಮೊದಲೇ ತೀರ್ಮಾನ ಮಾಡಿದ್ವಿ, ಇದು ಯಾವುದೇ ಒಂದು ವ್ಯಕ್ತಿ ವಿರೋಧ ಆಗಲಿ, ಯಾರ ಪರವಾಗಿ ಅಲ್ಲ, ಮತ್ತು ಜಾತ್ಯತೀತವಾಗಿ ಇದು ರಾಜಕೀಯ ರಹಿತವಾಗಿರ್ತಕ್ಕಂಥ ಈ ಒಂದು ಹೋರಾಟ ಸಮಿತಿ ಅಂತ ಹೇಳಿ ಸ್ಪಷ್ಟಪಡಿಸಿ ಎಲ್ಲೂ ಕೂಡ ನಮ್ಮ ಸಭ್ಯತೆಯನ್ನ ಮೀರಿ ನಾವು ನಡಿಬಾರ್ದಂತ ಮಾತನ್ನು ಕೂಡ ನಾವು ಎಲ್ಲರಿಗೆ ವಿನಂತಿಯನ್ನ ಮಾಡ್ಕೊಂಡಿವಿ.
ಹೀಗಾಗಿ ನಾವು ಪ್ರಥಮದಲ್ಲಿ ನಮ್ಮ ಧರಣಿ ಸತೆಗೆ ನಾವು ಊರಲ್ಲಿ ಮೆರವಣಿಗೆ ಮುಖಾಂತರ ಬಂದು ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ಮನವಿ ಕೊಡ್ತಕ್ಕ ಸಂದರ್ಭದಲ್ಲಿಯೂ ಕೂಡ ಬಹಳ ವಿಶೇಷ ಏನಂದ್ರ ಇಡೀ ನಾವು ಮೆರವಣಿಗೆ ಸುಮಾರು 1 ರಿಂದ 1.5 ತಾಸಿನ ಮೆರವಣಿಗೆ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಧಿಕ್ಕಾರ ಅಂತ ಮೊಳಗಲಿಲ್ಲ. ನಮ್ಮ ಉದ್ದೇಶ ನಮ್ದು ಏನಾಗಿತ್ತು, ಜಾಗ ದೂರ ಆಗ್ತದ ಹತ್ರದಲ್ಲಿ ಆಗ್ಬೇಕನ್ನೋದು ಏಕೈಕ ಉದ್ದೇಶ. ಮತ್ ನಮ್ಗೆ ಯಾರು ಇದಕ್ಕೆ ಬೆಂಬಲ ಕೊಡಕ್ ಬರ್ತಾರ ಅವ್ರಿಗೆ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ವಿನಂತಿ ಏನಂದ್ರ ಪ್ರಜಾಸೌಧ ನಿರ್ಮಾಣದ ಬಿಟ್ಟು ಬೇರೆ ಯಾವ ವಿಷಯನೂ ಇಲ್ಲಿ ಪ್ರಸ್ತಾವ ಆಗಬಾರ್ದಂತ ಅನ್ನುವಂಥದ್ದು, ಅಂದ್ರೆ ರಾಜಕೀಯ ಸ್ವರೂಪ ಪಡಿಬಾರ್ದು ಅನ್ನುವಂಥದ್ದು. ಹೀಗಾಗಿ ನಮ್ಮ ನಗರದ ಎಲ್ಲ ವ್ಯಾಪಾರಸ್ಥರು, ಎಲ್ಲ ವಿವಿಧ ಸಮಾಜದವರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ತೀರ್ಮಾನ ಆಗಿರ್ಲಿಲ್ಲ. ಇಡೀ ಊರಿನ ಎಲ್ಲ ನಾಗರಿಕರು ಕೊಂಡು ನಾವು ಸ್ವಇಚ್ಛೆಯಿಂದ ಬಂದ್ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ಊರು ಬಂದ್ ಮಾಡಿದಾಗ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಅವತ್ತ ಚಾಲು ಆಗ್ಲಿಲ್ಲ. ಅಂದ್ರೆ ಬಂದ ಈ ಪ್ರಜಾಸೌಧ ಇಲ್ಲೇ ನಿರ್ಮಾಣ ಆಗ್ಬೇಕಂದ್ರೆ ಸಂಪೂರ್ಣ ಅವರ ಬೆಂಬಲ ಬಂದ್ ಮಾಡೋದ್ರ ಮುಖಾಂತರ ನಮಗೆ ಸೂಚಿಸಿದ್ರು. ಅದಾದ ನಂತರ ಪ್ರತಿನಿತ್ಯ ಕೂಡ ವಿವಿಧ ಸಮಾಜದವರು ಎಲ್ಲ ವ್ಯಾಪಾರಸ್ಥ ಬಂಧುಗಳು ಕೂಡ ನಿರಂತರವಾಗಿ ಪ್ರತಿನಿತ್ಯ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇಲ್ಲಿ ಧರಣಿ ಆಗ್ತದೆ. ಆದ್ರೆ ಎಲ್ಲೂ ಕೂಡ ಕಳೆದ 39 ದಿವಸ ಯಾರು ವಿರೋಧ ಆಗ್ಲಿ ಮತ್ತೊಬ್ಬರ ಬಗ್ಗೆಯಲ್ಲಿ ಮಾತಾಡುವಂತದ್ದು ಕೂಡ ಆಗಿಲ್ಲ. ಅದಕ್ಕಾಗಿ ನಮ್ಗ ಮತ್ತೊಮ್ಮೆ ಈಗಾಗಲೇ ಕಾಶಿನಾಥ್ ಅಣ್ಣ ಹೇಳಿದಂಗ ಲೇಟ್ ಆದ್ರೂ ಕೂಡ ಇವತ್ತ ಜಿಲ್ಲಾಧಿಕಾರಿಗಳು, ತಾವು ವರಿಷ್ಠ ಅಧಿಕಾರಿಗಳು, ಅಸಿಸ್ಟೆಂಟ್ ಎಲ್ಲರೂ ಕೂಡಿ ಬಂದಿದ್ದಕ್ಕೆ ನಮ್ಗ ಬಹಳ ಖುಷಿ ಅದ. ನಮ್ಗ ತಕ್ಷಣವೇ ತೊಂದರೆ ಕೂಡ ಸಿಗ್ತದ ಅನ್ನುವಂತ ಒಂದು ನಂಬಿಕೆ ವಿಶ್ವಾಸ ಕೂಡ ಅದ. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಈಗಾಗಲೇ 4 ಜಾಗ ಸರ್ಕಾರಿ ಜಾಗ 4 ಜಾಗಗಳದವು. ಈ 4 ಜಾಗಗಳಲ್ಲಿ ಯಾವ್ದಾದ್ರು ಒಂದು ಆಗ್ಬೇಕಂತ ಅನ್ನುವಂಥದ್ರ ಬಗ್ಗೆ ನಮ್ಮ ಎಲ್ಲರದು ಅಭಿಪ್ರಾಯ ಇರ್ತಕ್ಕಂಥದ್ದು. ಮೊದಲನೇದ್ದು PWD ಒಳಗ ಸುಮಾರು 4 ಎಕರೆ ಅದರ ಜಾಗದ ಅಲ್ಲಿ ಆಗ್ಬೇಕನ್ನೋಂಥದ್ದು ಒಂದು. ಎರಡನೇದಾಗಿ KEBದು ಅದು ಕೂಡ ಸಾಕಷ್ಟು ಸ್ಥಳಾವಕಾಶದ ಅಲ್ಲಿ ಆಗ್ಬೇಕನ್ನೋಂಥದ್ದು. ಮೂರನೇದಾಗಿ ಈಗಾಗಲೇ ಸರ್ವೆ ನಂಬರ್ 204 ಅದು ಮುಪ್ಪತ್ ಗೈರಾಣ ಅಂತ ಅದ, ಅಲ್ಲಿ 11 ಎಕರೆ ಜಾಗ ಅದ, ಅಲ್ಲೂ ಕೂಡ ಮಾಡಿದ್ರು ಕೂಡ ನಗರ ವ್ಯಾಪ್ತಿಯೊಳಗೆ ಬರ್ತದ ಅನ್ನೋಂಥದ್ದು. ನಂತರ ಮುನ್ಸಿಪಾಲಿಟಿ ಜಾಗ ಅದು ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು ಅದ. ಈ 4 ಜಾಗದಾಗ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಒಂದು ಸೂಕ್ತವಾದ ನಿರ್ಣಯ ಮಾಡ್ಬೇಕಂತ ಒಂದು. ಇದಕ್ಕ ಮೊಟ್ಟ ಮೊದಲನೇದಾಗಿ ನಮ್ ಎಲ್ಲರದು ಇರ್ತಕ್ಕಂಥದ್ದು ಮೊದಲು ಅಲ್ಲಿ ಏನ ಈಗ 4.5 ಕಿಲೋಮೀಟರ್ ದೂರ ಆಗ್ತದ ಅನ್ನುವಂಥದ್ದು ಅದ. ಅದನ್ನ ತಕ್ಷಣವೇ ತಾವು ಅದನ್ನ ಮಾಡಬಾರ್ದು, ಅದನ್ನ ರದ್ದು ಮಾಡಲಿ, ಅದನ್ನ ಆದೇಶ ಹೊರಡಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥದ್ದು ಬೇಡಿಕೆ. ಕಂದಾಯ ಇಲಾಖೆಯಿಂದ ಒಂದು ಟೈಪ್ ಡಿಸೈನ್ ಅನ್ನು ಮಾಡಿ ಎಲ್ಲಾ ಕಡೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೇ ಇದೆ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ ಅಲ್ಮೇಲ್ ಇರ್ಬೋದು, ಚಡ್ಚಣ ಇರಬಹುದು, ದೇವರಿಬ್ಬರಿಗಿರ್ಬಹುದು, ಈ ಎಲ್ಲಾ ಕಡೆಯನ್ನು ಕೂಡ ಹೊಸ ತಾಲೂಕು ಪ್ರಜಾಸೌಧಗಳ ಕಟ್ಟಡಗಳು ಅನುಮೋದನೆಯಾಗಿ ಈಗ ಟೆಂಡರ್ ಕರೆದು ಅಲ್ಲಿ ಪ್ರಾರಂಭ ಹಂತದಲ್ಲಿ ಇದಾವೆ, ಕೆಲವು ಮುಕ್ತಾಯ ಹಂತಕ್ಕೂ ಕೂಡ ಬಂದಿದಾವೆ. ಈ ರೀತಿ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಬೇರೆ ತಾಲೂಕುಗಳಿದ್ವು, ಇನ್ನೂ ತಾಳಿಕೋಟೆ ತಾಲೂಕಿನಲ್ಲಿ ಕೆಲಸ ಪ್ರಾರಂಭ ಆಗಿರುವುದಿಲ್ಲ. ಅದು ಒಂದು ದುಃಖದ ಸಂಗತಿನೇ. ಯಾಕಂದ್ರೆ ಇಷ್ಟೊತ್ತಿಗೆ ಅದು ಒಂದು ಹಂತಕ್ಕೆ ಬಂದಿದ್ದರೆ ಈ ಊರಿನ ಒಂದು ಡೆವಲಪ್ಮೆಂಟ್ ಗೆ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಬೇರೆ ವಿವಿಧ ತಾಲೂಕು ಕಚೇರಿಗಳಿಗೂ ಕೂಡ ಅವಕಾಶಗಳೆಲ್ಲೂ ಇಲ್ಲ. ತಹಸೀಲ್ದಾರ್ ಕಚೇರಿ ಬಂದ್ರೆ ಬಾಕಿ ಉಳಿದ ಕಚೇರಿಗಳೆಲ್ಲ ಸುತ್ತಮುತ್ತ ಅಲ್ಲಿ ಬರ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥದ್ದು ಇರ್ತದೆ. ಒಂದು ನೋಡಲ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇಲ್ಲಿ ಅಭಿವೃದ್ಧಿ ಆಗ್ತದೆ, ತದನಂತರ ಎಲ್ಲವೂ ಕೂಡ ಕಚೇರಿಗಳು ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ಲ್ಯಾಬ್ಸಬಲ್ ಅಮೌಂಟ್ ಕೂಡ ಇರ್ತದೆ, ಅದನ್ನ ನೀವು ನೆನ್ಪಿಟ್ಕೋಬೇಕು. ಇದು ಒಂದು ಟೈಮ್ ಬೌಂಡ್ ಆಕ್ಟಿವಿಟಿ ಇರ್ತದೆ. ಅದು ನಿಮಗೆ ಒಂದು ಆರ್ಥಿಕ ವರ್ಷದ ಕೊನೆಯಲ್ಲಿ ಏನು ನಮಗೆ ಖರ್ಚು ಆಗದೆ ಉಳಿದಿರುವಂತಹ ಅಮೌಂಟ್ ಅನ್ನು ಸರ್ಕಾರ ಹಿಂದಕ್ಕೆ ತಗೊಳ್ಳುವಂತಹ ಪರಿಸ್ಥಿತಿ ಕೂಡ ಇರ್ತದೆ. ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತಹ ಅವಕಾಶವನ್ನು ನಾವು ಯಾವುದು ಕಾರಣಕ್ಕೂ ನಾವು ಕಳ್ಕೊಂಡ್ಬಿಡಬಾರದು, ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಈಗ ತಾವೆಲ್ಲರೂ ಈಗ ಐಡೆಂಟಿಫೈಡ್ ಮಾಡಿ ಈಗ ಆಯ್ಕೆ ಮಾಡಿರುವಂತಹ ಜಮೀನಲ್ಲಿ ಕಟ್ಟುವುದು ಬೇಡ ಅಂತ ಹೇಳಿದ್ದೀರಾ. ಅಲ್ಲಿ ಈಗ PWD ಜಮೀನಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಅದನ್ನು ಮಂಜೂರಿ ಮಾಡಿಕೊಡಬೇಕಂತ ತಮ್ಮ ಮನವಿ ಏನಿದೆ ಅದನ್ನು ತಾವು ಹಿಂದೆ ಈಗ ಕೈನಲ್ಲಿ ಮನವಿ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಈ ವೇದಿಕೆ ಮುಖಾಂತರ ಸ್ವೀಕಾರ ಮಾಡ್ತೇನೆ. ಅದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ನನ್ನಿಂದ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಇದರಲ್ಲಿ ಇರುವಂತಹ ಎಲ್ಲ ಸಾಧಕಗಳನ್ನು ಕೂಡ ಉಲ್ಲೇಖ ಮಾಡಿ ಇಲ್ಲಿ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋದು ಕೂಡ ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಆಗ್ತದೆ, ಅದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ನಿರೀಕ್ಷೆ ಜಾಸ್ತಿ ಇರ್ತದೆ, ನಿಮ್ಮ ನಿರೀಕ್ಷೆ ಎಷ್ಟು ಕೆಲಸ ಮಾಡ್ಬೇಕಂತ ಆಸಕ್ತಿಯನ್ನು ಕೂಡ ನನಗೆ ಇರ್ತದೆ. ಆದ್ರೆ ದರ್ ಇಸ್ ಎ ಲಿಮಿಟ್. ಈಗ ನಾನು ಮಾಡ್ತೇನೆ ಅಂತ ಹೇಳಿ ನಿಮ್ಗೆ ಭರವಸೆ ಕೊಟ್ರೆ ನಾಳೆನು ನಿಮ್ ಮತ್ತೆ ಕೇಳ್ತೀರಾ, ನೀವು ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇಷ್ಟು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರುವಂತದ್ದು. ಇದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ಇಲ್ಲಿ ಇರುವಂತಹ ಅನುಕೂಲತೆಗಳು ಏನಿದೆ, ಪಾಸಿಟಿವ್ ಪಾಯಿಂಟ್ಸ್ ತಾವು ಏನೇನೆಲ್ಲ ಹೇಳಿದಾರೆ ಎಲ್ಲವನ್ನೂ ಉಲ್ಲೇಖ ಮಾಡಿ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಜೊತೆಗೆ KEBಗೂ ಕಳಿಸ್ಕೊಡ್ತೇನೆ. ಸೆಕೆಂಡ್ ಆಪ್ಷನ್ ನಿಮಗೆ ಇರುವಂತದ್ದು KEB, ಅದು ಇಂಧನ ಇಲಾಖೆಗೆ ಬರ್ತದೆ.
ಇಂಧನ ಇಲಾಖೆಗೆ ಕೂಡ ಒಂದು ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಟ್ಟಿದ ನಂತರ ತಮ್ಮ ಹೋರಾಟದ ಸಮಿತಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಹೋರಾಟ ಸಮಿತಿ ಮಾಡಿರುವಂತ ಉದ್ದೇಶ ಬರೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾತ್ರ ನಿಮ್ಮ ಒಂದು ಉದ್ದೇಶವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಪ್ರಸ್ತಾವನೆ ಹೋಗಿದ ನಂತರನೂ ಕೂಡ ತಾವು ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ನಾವು ಕೂಡ ಸರ್ಕಾರಕ್ಕೆ ಫಾಲೋ ಅಪ್ ಮಾಡ್ತೇವೆ. ತಾವು ಕೂಡ ಈ ರೀತಿ ನಾನಾ ಒಂದು ಬೇಡಿಕೆಗಳು ಇಟ್ಕೊಂಡು ನಾನಾ ಸಮಿತಿಗಳು ಈ ಹಿಂದೆ ಯಶಸ್ವಿಯಾಗಿ ಸರ್ಕಾರ ಮಟ್ಟದಲ್ಲಿ ತಮ್ಮ ಒಂದು ಮನವಿಯನ್ನು ಮಾಡಿ ಅದರಲ್ಲಿ ಯಶಸ್ವಿ ಕಂಡಿರುವಂತಹ ಸಮಿತಿಗಳಿದ್ದಾವೆ. ಆ ರೀತಿಯಾದಂತಹ ಒಂದು ಸಮಿತಿ ಇದೆ ಅಂತ ನಾವು ಇದನ್ನು ಭಾವಿಸ್ತೇನೆ. ನಾವು ಯಾರಿಗೆಲ್ಲ ಭೇಟಿ ಆಗ್ಬೇಕಂತ ನಮಗೆ ಗೊತ್ತಿದೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಅಧಿಕಾರಿಗಳಿಗೆ ಅಧಿಕಾರ ಇದೆ, ಎಲ್ಲಿ ರಾಜಕೀಯವಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೇಕನ್ನುವಂಥದ್ರು ಕೂಡ ತಮ್ಮ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರೆಲ್ಲ ಇದ್ದೀರಾ, ನಿಮಗೆ ಗೊತ್ತಿರುವಂತ ವಿಚಾರ. ಒಂದು ತಿಂಗಳಿಗಿಂತ ಹೆಚ್ಚಿಗೆ ತಾವು ಎಲ್ಲರೂ ಕೂಡ ಇಲ್ಲಿ ಧರಣಿ ಮಾಡ್ತಿ ಕೂತ್ಕೊತಾ ಇದ್ದೀರಲ್ಲ. ಈಗ ನಾವು ಒಂದು ಅಂದಾಜು ಟೈಮ್ ಲಿಮಿಟ್ ಹೇಳೋಣ. ಈಗ ಉದಾಹರಣೆಗೆ ಒಂದು 2 ತಿಂಗಳಿಗೆ ಒಳಗಡೆ ಈಗ ನಾವು ಎಷ್ಟು ಪ್ರಾಮಾಣಿಕದಿಂದ ಪ್ರಯತ್ನ ಮಾಡೋಣ ಅದನ್ನ ಡೆಫಿನೆಟ್ಲಿ ನಾವು ಮಾಡೋಣ. ಈಗ ಏನು ಈಗಾಗಲೇ ನಾವು ಪ್ಲಾನ್ ಒಂದು ಸೈಡ್ ನಲ್ಲಿ ಮಾಡಿದೇವಲ್ಲ, ಅಲ್ಲಿ ಕೆಲಸ ಪ್ರಾರಂಭ ಮಾಡುವುದಿಲ್ಲ. ನೆಕ್ಸ್ಟ್ 2 ತಿಂಗಳಿಗೆ ನಾವು ಅದನ್ನು ಸ್ಟಾಪ್ ಇಡೋಣ. ವಿ ವಿಲ್ ಸ್ಟಾಪ್ ಇಟ್. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಯಾಕಂದ್ರೆ ಈಗ ನಿಮ್ಗೆ ಹೇಳ್ಬೇಕು, ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟು ಈಚೆ ನಾವು ಕಟ್ಟಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೋಖಾ ಕೊಟ್ಟಂಗನೆ. ಸೊ ತಮ್ಮ ಯಾವುದು ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು A to B, B to A ಅಂತ ಅಷ್ಟು ಸುಲಭವಾಗಿನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಯಾರು ಬೇಕಾದ್ರೂ ಜಮೀನನ್ನು ಕೊಡಬಹುದು, ಮರಳಿ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಸೆಸ್. ಅದೇ ನಾನು ಹೇಳ್ತಾ ಇದ್ದೇನೆ. ಜಮೀನಲ್ಲಿ ಸರ್ಕಾರ ಹೆಸರಿನಲ್ಲಿ ಇರಲಿ, ಅಲ್ಲಿ ಪ್ರಜಾಸೌಧಕ್ಕಂತ ಹೇಳಿ ಕಟ್ಟಡ ಅಂತ ಈಗ ಸದ್ಯಕ್ಕೆ 2 ತಿಂಗಳ ಮಟ್ಟಕ್ಕೆ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನಲ್ಲ. 2 ತಿಂಗಳ ನಂತರ ಮತ್ತೆ ನೀವೆಲ್ಲ ಸೇರ್ಬೇಕು. ಈ 2 ತಿಂಗಳಲ್ಲಿ ಇಲ್ಲ, ಅದನ್ನ ಹೇಳ್ತಾ ಇಲ್ಲ. 2 ತಿಂಗಳ ಒಳಗಡೆ ಕೇಳಿ ಈಗ ಮಾತಾಡೋದು ಕೇಳಿ. ಈಗ 2 ತಿಂಗಳಿನಲ್ಲಿ ಅಂತಿಮ ಎಲ್ಲಾದ್ರೂ ಒಂದು ಕಡೆ ನಮಗೆ ಆಗ್ಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಈಗ PWD ಇಲಾಖೆಗೆ ನಾವು ಒಂದು ಪತ್ರವನ್ನು ಬರೆದು ಬಿಟ್ಟು ತಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಂತ ಹೇಳ್ತಾ ಇಲ್ಲ. ಪ್ರಯತ್ನವನ್ನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಬಟ್ PWD ಜಮೀನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಪ್ರಯತ್ನ ಆಗ್ಬೇಕು. ಎರಡೂ ಕೂಡ ಸತತವಾಗಿ ಆಗ್ಬೇಕು. ಅದು ಅಧಿಕಾರಿಗಳ ಕಡೆಯಿಂದ ಏನಾಗ್ತದೆ ಆ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ರಾಜಕೀಯವಾಗಿ ಏನಾಗ್ಬೇಕು, ರಾಜಕೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಯತ್ನಗಳು ಆಗ್ಬೇಕು. ಇದು ಎರಡೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮಗೆ ಒಂದು ಸ್ಪಾಟ್ ಟಿಕೆಟ್ ಸಿಗ್ತದೆ. 4 ಏನು ಹೇಳಿದಿರಲ್ಲ, ಅದರಲ್ಲಿ ಟಾಪ್ 2 ಪ್ರಯಾರಿಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಕೊಡಿಸುವಂತ ವ್ಯವಸ್ಥೆ, ಅಫಿಷಿಯಲಿ ಅಂಡ್ ಪೊಲಿಟಿಕಲಿ ಅದನ್ನು ಮಾತಾಡಿ ಮಾಡಿಸುವಂತದ್ದು ಆಗ್ಬಹುದು. ಬಟ್ ದಟ್ ಶುಡ್ ಬಿ ಟೈಮ್ ಲಿಮಿಟ್. ಅಲ್ಲಿ ತನಕ ಈಗ ನಮಗೆ ಬಂದಿರುವಂತಹ ಏನು ಪ್ರಾಜೆಕ್ಟ್ ಇದೆಯಲ್ಲ, ಈ ಬಂದಿರುವಂತಹ ಪ್ರಾಜೆಕ್ಟ್ ಅನ್ನು ಲ್ಯಾಬ್ಸ್ ಮಾಡಿಸಿ ಸರ್ಕಾರಕ್ಕೆ ಅದನ್ನು ಮರಳಿ ಕೆಲಸೋದ್ರಲ್ಲಿ ಏನು ಖುಷಿ ಇದೆ ಹೇಳಿ? ಆಗ ಆಗ್ಬಾರ್ದು. ಸೊ ಇದು ಟೈಮ್ ಲಿಮಿಟ್ ಆಗಿದ್ರೆ ಇಲ್ಲಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಗೌರವ ಕೊಡ್ತೇನೆ. ಅದಕ್ಕೆ ನಾನು ಇಷ್ಟೊತ್ತಿಗೆ ನನ್ನ ಹತ್ರ ಮಾತಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಊರಿನವರಿಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ. ಇವಾಗ ನೀವು 39 ದಿನದಿಂದ ತಾಳಿಕೋಟೆ ತಾಲೂಕು ಮತ್ತೆ ಪಟ್ಟಣದ ಜನ ಇಲ್ಲಿ ಪ್ರತಿದಿನ ತಾವು ಪ್ರತಿಭಟನೆಯನ್ನ ಕೈಗೊಂಡಿದ್ದೀರಾ. ತಮ್ಮ ಪ್ರತಿಭಟನೆ ಸಂಪೂರ್ಣ ವಿಚಾರ ನನಗಾಗ್ಲಿ ಮತ್ತೆ ಜಿಲ್ಲಾಧಿಕಾರಿಯವರಿಗಾಗ್ಲಿ ಪ್ರಥಮ ದಿನದಿಂದಲೇ ಇದರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಈಗ 39ನೇ ದಿನ ಬಂದಾದ್ಮೇಲೆ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಸಾಕಷ್ಟು ಬೇರೆ ಒತ್ತಡಗಳು ಕೆಲಸದ ಕಾರ್ಯದಲ್ಲಿ ಇನ್ವಾಲ್ವ್ ಇತ್ತು. ಈಗ ಜಿಲ್ಲಾಧಿಕಾರಿಗಳನ್ನೇ ಇಲ್ಲಿ ಬಂದು ತಮಗೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ಇಲ್ಲಿ ಮನವರಿಕೆ ಆಗಿದೆ ಏನು ಅಂತಂದ್ರೆ ಜನರಿಗೆ ಯಾವ್ದು ಅನುಕೂಲ ಯಾವ್ದು ಅನಾನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಅವರು ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಬಿಟ್ಟು ಅದನ್ನ ಸೂಕ್ತವಾದಂತ ನಿರ್ಧಾರವನ್ನ ತಗೋತೀನಿ ಅಂತ ಹೇಳಿದ್ದಾರೆ. ಮತ್ತೆ ಶಿಫಾರಸನ್ನು ಮಾಡಿ ಕಳಿಸ್ತೀನಿ ಅಂತಂದಿದ್ದಾರೆ. ಸೊ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ನಿರ್ಧಾರವನ್ನ ನಾವು ಸ್ಪಾಟ್ ಅಲ್ಲಿನೇ ಕುಂತಲ್ಲಿನೇ ತೆಗೆದುಕೊಳ್ಳಕ್ಕೆ ಆಗಲ್ಲ. ಅದಕ್ಕೆ ವಿಧಿ ವಿಧಾನಗಳಿದೆ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ನಿರ್ಧಾರಗಳು ಆಗ್ತವೆ. ಅಲ್ಲಿ ಆದಂತ ನಿರ್ಧಾರಗಳನ್ನ ಬಂದು ನಿಮ್ಗೆ ತಿಳಿಸುವಂತದ್ದು ಕೂಡ ಇರುತ್ತೆ. ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳವರು ತಮ್ಮ ಮನವಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಅಂತ ನಾವು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಕಳೆದ 39 ದಿನದಿಂದ ನೀವು ಶಾಂತ ರೀತಿಯಾಗಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಾಗಿ ನೀವು ಹೋರಾಟ ಮಾಡಿರೋದ್ರಿಂದನೇ ಇವತ್ತು ನಾನು ಮತ್ತೆ ಜಿಲ್ಲಾಧಿಕಾರಿಯವರು ಇಲ್ಲಿ ಬರೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಒಂದು ವಿನಂತಿ ಏನು ಅಂತಂತಂದ್ರೆ, ಜಿಲ್ಲಾಧಿಕಾರಿಗಳು ಕೇಳಿದಾಗೆ
ಒಂದು ಟೈಮ್ ಕೊಡಿ. ಯಾವುದೇ ಒಂದು ಹೋರಾಟ ಕಂಟಿನ್ಯೂಸ್ ಆಗಿ ಇರಲ್ಲ. ಈಗ ನೀವು ಹೋರಾಟ ಮಾಡಿದ್ದೀರಾ, ನಿಮ್ಮ ಕಷ್ಟ ಏನು, ನಿಮ್ಮ ನೋವು ಏನು ಅನ್ನೋದನ್ನ ಗಮನಕ್ಕೆ ತಂದಿದ್ದೀರಾ, ಅದನ್ನ ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಕಳುಹಿಸಿಕೊಟ್ಟು ಅದನ್ನ ಫಾಲೋ ಅಪ್ ಮಾಡಿ ಅದನ್ನೊಂದು ಸೂಕ್ತ ನಿರ್ಧಾರ ಬರೋವರೆಗೂ ಕೂಡ ಒಂದು ಅವಕಾಶ ಕೊಟ್ರಿ ಅಂತಂದ್ರೆ, ಯಾಕಂತಂದ್ರೆ ಇದು 4 ರೋಡ್ಸ್ ಜಂಕ್ಷನ್ ಇದೆ, ಇಲ್ಲಿ ಪ್ರತಿಭಟನೆ ಕೂಡೋದ್ರಿಂದ ಸಮಸ್ಯೆಗಳನ್ನು ಕೂಡ ಸಾರ್ವಜನಿಕರಿಗೆ ಬೇರೆ ರೀತಿಯಲ್ಲೂ ಆಗುತ್ತೆ, ಸಂಚಾರ ವ್ಯವಸ್ಥೆಗೂ ಕೂಡ ಆಗುತ್ತೆ. ಹಾಗಾಗಿ ವಿನಂತಿ ಏನು ಅಂತಂದ್ರೆ ನೆಕ್ಸ್ಟ್ ನಿರ್ಧಾರ ಬರೋವರೆಗೂ ಕೂಡ ಇಲ್ಲಿ ಪ್ರತಿಭಟನೆಯನ್ನ ಕೈ ಬಿಟ್ಟು ತಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋಂತ ಒಂದು ಭರವಸೆಯ ಮಾತುಗಳನ್ನ ಕೂಡ ಹೇಳಿದಾರ. ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ವಿನಂತಿಯನ್ನ ಮಾಡ್ಕೊಂಡಿದೀವಿ. ಎಲ್ಲೆಲ್ಲಿ ಸೂಕ್ತ ಸ್ಥಳ ಅದಾವು ಅಲ್ಲಿ ಆಗ್ಬೇಕನ್ನುವಂತ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಂಡಿದೀವಿ. ಆದ್ರೆ ಕೆಲವೊಂದು ಕಾನೂನು ವಿಧಿವಿಧಾನಗಳು ಏನದಾವು ಅವನ್ನೆಲ್ಲಾನು ಮಾಡ್ಕೊಂಡು ನಾನು ಮುಂದೆ ತಿಳಿಸ್ತೀನಿ ಅಂತ ಮಾತ್ರ ಹೇಳಿದಾರ. ಸಾಹೇಬ್ರ, ನಾವು ಕೂಡ ಹೋರಾಟ ಸಮಿತಿ ಅಂತ ಅದ, ನಾವು ತಕ್ಷಣಕ್ಕೆ ಯಾವುದೇ ನಿರ್ಣಯಕ್ಕೆ ನಾವು ಬರುವುದಿಲ್ಲ. ನಾವು ಎಲ್ಲರೂ ಕೂಡ್ಕೊಂಡು ಈ ಚರ್ಚೆ ಮಾಡ್ಕೊಂಡು ನಾವು ತೀರ್ಮಾನಕ್ಕೆ ಬರ್ತೀವಿ. ತಾವು ಹೋದ ನಂತರ ಕೂಡ ಈಗಾಗಲೇ ನಮ್ಮ ಎಲ್ಲರದು ಬೇಡಿಕೆ ಏನದಂದ್ರೆ ಅದು ದೂರ ಆಗ್ತದ, ಊರು ಒಂದ್ ಕಡೆ ಒಂದ್ ಎಂಡ್ ಆಗ್ತದ ಅನ್ನುವಂಥದ್ರ ಬಗ್ಗೆ ಎಲ್ಲರದು ಅಭಿಪ್ರಾಯ ಅದ. ಹೀಗಾಗಿ ಮೊದಲಲ್ಲಿ ರದ್ದು ಆಗ್ಬೇಕು, ಅದು ಆಗ್ಬಾರ್ದು, ಇಲ್ಲಿ ಎಲ್ಲಾದ್ರೂ ಊರು ವ್ಯಾಪ್ತಿಯೊಳಗೆ ಆಗ್ಬೇಕು ಅನ್ನುವಂತ ಬೇಡಿಕೆ ಅದ. ಹೀಗಾಗಿ ತಾವು ಹೋದ ನಂತರ ನಮ್ಗೊಂದು ಮಾಹಿತಿ, ಒಂದು ಆದೇಶ ಅಲ್ಲಿ ಆಗಂಗಿಲ್ಲ, ಬೇರೆ ಕಡೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಅನ್ನೋಂತ ಒಂದು ಆದೇಶವನ್ನ ಬಂದಾಗ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ಕೊಂಡು ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಹೇಳುವಂತ ಕಾರ್ಯ ನಾವು ಮಾಡ್ತೀವಿ.